ಮತ್ತು ಬೃಹತ್ ರಕ್ತದಾನ ಶಿಬಿರ. ಇದರ ಹಿಂದೆ ಒಂದು ಸ್ಮರಣಾರ್ಥಕವಾಗಿ ನಾವು ಈ ಕಾರ್ಯಕ್ರಮವನ್ನು ಪಂಚಾಯತ್ನ ಒಂದು ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೇವೆ. ನಿಜವಾಗಿಯೂ ಈಗಾಗಲೇ ತಿಳಿಸಿದಂತೆ ಮೊಹಮ್ಮದ್ ನೌಫಾಲ್ ಈಗಾಗಲೇ ಒಂದು ಅಪಘಾತದಿಂದ ನಿಧನ ಹೊಂದಿದ್ದು ತಮಗೆಲ್ಲ ಗೊತ್ತಿದೆ. ಒಂದು ಎಳೆಯ ಪ್ರಾಯದಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂತಹ ನೌಫಾಲ್ ಅವರ ಒಂದು ಸ್ಮರಣಾರ್ಥಕವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಾ ಬಂದಂತಹ ಎಲ್ಲರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸಬೇಕು ಅಂತೇಳಿ ಈ ಒಂದು ಪಂಚಾಯತ್ನ ರೂವಾರಿಗಳು ನಮ್ಮೆಲ್ಲರ ಕ್ರಿಯಾಶೀಲ ಮಾಜಿ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಬದ್ರುದ್ದೀನ್ ಫರೀದಿನ್ ಅವರು ಸರ್ವರನ್ನು ಕೂಡ ಸ್ವಾಗತಿಸಬೇಕು. ಹರೇಕಳ ಗ್ರಾಮ ಪಂಚಾಯತ್ ಗ್ರಾಮೀಣ ಆರೋಗ್ಯ ಮತ್ತು ತರಬೇತಿ ಕೇಂದ್ರ, ಸಮುದಾಯ ಆರೋಗ್ಯ ವಿಭಾಗ, ಯನಪ್ಪಳ ವೈದ್ಯಕೀಯ ಕಾಲೇಜು, ಹಸಿರುಗಳ ಮಂಗಳೂರು, ದೆಬ್ಬೆಲಿ ಫ್ರೆಂಡ್ ಸರ್ಕಲ್ ಮತ್ತು ಕೊಜಪಾಡಿ ಫ್ರೆಂಡ್ ಸರ್ಕಲ್ ಬ್ಲಡ್ ಡೋನರ್ಸ್ ಇದರ ಸಹಯೋಗದೊಂದಿಗೆ ಇವತ್ತು ನಾವು ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರವನ್ನು ನಮ್ಮ ಆತ್ಮೀಯ ಮಿತ್ರರಾದಂತಹ ಮರ್ಹೂಮ್ ನೌಫಾಲ್ ದೆಬ್ಬೆಲಿ ಇವರ ಸ್ಮರಣಾರ್ಥ ಇವತ್ತು ನಾವು ನಡೆಸಲು ತೀರ್ಮಾನಿಸಿದ್ದೇವೆ. ಬಹಳ ದುಃಖದ ವಿಷಯ ಅಂದರೆ 2 ತಿಂಗಳ ಮುಂಚೆ ನಮ್ಮೊಟ್ಟಿಗೆ ಎಲ್ಲ ಸಾಮಾಜಿಕ, ಧಾರ್ಮಿಕ, ಕ್ರೀಡಾ ಚಟುವಟಿಕೆಯಲ್ಲಿ ಪಾದರಸದಂತೆ ನಮ್ಮೊಟ್ಟಿಗೆ ನಿಂತುಕೊಂಡು ಕೆಲಸ ಮಾಡುತ್ತಿದ್ದಂಥ ಯುವಕ ನಮ್ಮನ್ನು ಇವತ್ತು ಅಗಲಿ 2 ತಿಂಗಳಾಗಿದೆ. ಇವತ್ತು ಕೂಡ ಅವನು ಮಾಡಿದಂಥ ಕಾರ್ಯ ಆಗಿರಲಿ, ನಮ್ಮೊಟ್ಟಿಗೆ ನಿಂತುಕೊಂಡು ಒಂದು ಈ ಪ್ರದೇಶದ ಹರೇಕಳ ಗ್ರಾಮದ ಯಾವುದೇ ಒಂದು ಬಡ ಜನರ ಬಗ್ಗೆ ಇದ್ದಂಥ ಕಾಳಜಿ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬಡ ಹೆಣ್ಣು ಮಕ್ಕಳ ಮದುವೆಯಾಗುವಂತಹ ಸಂದರ್ಭದಲ್ಲಿ ಆಗಿರಲಿ, ಅದರೊಟ್ಟಿಗೆ ಎಲ್ಲ ಯುವಕರನ್ನು ನಮ್ಮ ದೆಬ್ಬೆಲಿಯಲ್ಲಿ, ಕೊಜಪಾಡಿಯಲ್ಲಿ, ಹರೇಕಳದ ಎಲ್ಲ ಯುವಕರನ್ನು ಒಟ್ಟು ಸೇರಿಸಿಕೊಂಡು ಆ ಮದುವೆಗೆ ಬೇಕಾದಂಥ ಎಂಥ ಕಾರ್ಯಕ್ರಮಕ್ಕೆ ಬೇಕಾದಂಥ ವ್ಯವಸ್ಥೆ ಬೇಕು, ಇದಕ್ಕೆಲ್ಲ ಮುಂಚೂಣಿಯಲ್ಲಿ ನಿಂತುಕೊಂಡು ನಮ್ಮೊಟ್ಟಿಗೆ ನಿಂತಹ ಒಬ್ಬ ಯುವಕ ನೌಫಾಲ್ ದೆಬ್ಬೆಲಿ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಅಲ್ಲಾಹ್ ತಾಲ ಅವನ ಖಬರನ್ನು ವಿಶಾಲಗೊಳಿಸಲಿ ಅಂತ ಹೇಳುತ್ತಾ ಇವತ್ತು ನಾವು ಏನು ರಕ್ತದಾನ ಮಾಡ್ತೇವೆ, ಇವತ್ತು ಉಚಿತವಾದಂಥ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇದಿರ್ತಾರೆ, ಇದರ ಎಲ್ಲ ಪ್ರತಿಫಲವು ಅವನಿಗೆ ಸಿಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿನೊಟ್ಟಿಗೆ ಬಹಳ ಬೇಸರದ ಸಂಗತಿ ಕೂಡ ಹೌದು. ಆ ಯುವಕ ನಮ್ಮೊಟ್ಟಿಗೆ ಇಲ್ಲದಿರುವುದು. ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ, ಉದ್ಘಾಟಕರಾಗಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಆಗಮಿಸಬೇಕಾಗಿತ್ತು. ಕಾರಣಾಂತರದಲ್ಲಿ ಅವರು ದುಬೈಯಲ್ಲಿ ಕಾರ್ಯಕ್ರಮ ಇರುವ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಗುಲಾಬಿ ಮೇಡಮ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಪಂಚಾಯತ್ನ ಕಾರ್ಯದರ್ಶಿಯಾದ ಶ್ರೀಮತಿ ತಾರಾಕ್ಷಿ ಮೇಡಮ್ ಅವರಿಗೆ ಮೊಮೆಂಟೊ ಮತ್ತು ಶಾಲು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅಪರ ಜಿಲ್ಲಾಧಿಕಾರಿ ಕೂಡ ಆಗಮಿಸಬೇಕಾಗಿತ್ತು. ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲದ ಕಾರಣ ನಾರಾಯಣಗುರು ಜಯಂತಿಯ ಪ್ರಯುಕ್ತ ಅವರಿಗೆ ಬರಲು ಅಸಾಧ್ಯವಾಗಿರುತ್ತದೆ. ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿಗಳು ಪದ್ಮಶ್ರೀ ಹರೇಕಳ ಹಾಜಬ್ಬ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹರೇಕಳ ಗ್ರಾಮದ ಹೆಸರನ್ನು ಪ್ರಕಟಿಸಿದಂತಹ ಒಬ್ಬ ವ್ಯಕ್ತಿ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಪಂಚಾಯತ್ನ ಸದಸ್ಯರಾದಂಥ ಅಬ್ದುಲ್ ಸತ್ತಾರ್ ಅವರಿಗೆ ಶಾಲನ್ನು ನೀಡಿ ಮೊಮೆಂಟೊ ನೀಡಿ ಗೌರವಿಸಬೇಕಂತ ಹೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ರು
ಶ್ರೀಯುತ ನೌಕಲ್ ಹಾಸಿನಿ ಖತೀಬರು ಬಸರಿಯಾ ಜೀವ ಮಸೀದಿ ಆವರಕ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಉಸ್ತಾದ್ರವರಲ್ಲಿ ಹೇಳಿದಾಗ ಎಂಥ ತುರ್ತು ಕಾರ್ಯಕ್ರಮವಿದ್ದರೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ನಮಗೆ ನಾವು ಈ ರಕ್ತದಾನದ ಬಗ್ಗೆ ಅರಿವು ಮೂಡಿಸಲು ತಾವುಗಳು ಒಂದು ವಿಡಿಯೋ ಮಾಡಿಕೊಡ್ಬೇಕಂತ ಕೇಳಿದಾಗ ಒಂದು ಸುಂದರವಾದ ಯುವಕರಿಗೆ ಮನದಟ್ಟುವ ರೀತಿಯಲ್ಲಿ ನಾವು ರಕ್ತದಾನ ಮಾಡಲಿಕ್ಕೆ ಪ್ರೇರಣೆ ನೀಡಿದಂತಹ ನೌಕಲ್ ಹಾಸಿನಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಕೂಡ ಆಗಿದ್ದಾರೆ. ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸಿದ್ದಿಕ್ ಅವರು ಅವರಿಗೆ ಮೊಮೆಂಟೊ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ರವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಂಚಾಯತ್ ಸಿಬ್ಬಂದಿ ಆದಂತಹ ಸಾದಿಕ್ ರವರು ಮೊಮೆಂಟೊ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಆಗಮಿಸಿದಂತ ನಮ್ಮ ಬ್ಲಡ್ ಡೋನರ್ಸ್ ಇದರ ಅಧ್ಯಕ್ಷರು, ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅದೇ ರೀತಿ ನಮ್ಮ ಯಾವುದೇ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡಿದಂತಹ ಯುವಕರ ಪಾಲಿನ ಕಣ್ಮಣಿ ಅಂತ ಹೇಳ್ಬೋದು ನಮ್ಮ ನೆಚ್ಚಿನ ಮಿತ್ರರಾದಂಥ ನವಾಜ್ ನರಿಗಾನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮುಸ್ತಫರ್ ಅವರು ಶಾಲೆ ಹೊದಿಸಿ ಮೊಮೆಂಟೊ ನೀಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಶ್ರೀಯುತ ಅಬ್ದುಲ್ ರಜಾಕ್ ಹಾಜಿ ಅಧ್ಯಕ್ಷರು ಮಸ್ಜಿದುಲ್ ಅಕ್ಷ ಗದ್ದಲಚ್ಚಿಲೆ ಇವರು ಮರ್ಹೂಮ್ ನೌಕಲ್ ಅವರ ತಂದೆಯಾಗಿರುತ್ತಾರೆ. ಇವರು ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಂತಹ ಒಬ್ಬ ವ್ಯಕ್ತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಬಶೀರ್ ಅವರು ಇವರಿಗೆ ಸಾಲು ಮತ್ತು ಅದಕ್ಕೆ ಮೊಮೆಂಟೊ ನೀಡಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ರು ಮುಖ್ಯ ಅತಿಥಿಗಳು ಶ್ರೀಯುತ ಯುಟಿ ಫರೀದಿ ಇಫ್ತಿಕಾರ್. ನಮ್ಮ ಯುಟಿ ಫರೀದಿಯವರ ಮೊಮ್ಮಗ, ಅದೇ ರೀತಿ ನಮ್ಮ ಯುಟಿ ಇಫ್ತಿಕಾರ್ ಸರ್ ಇವರ ಅಣ್ಣನ ಮಗನಾದಂತಹ ಇವರು ಎಂಎಸ್ಸಿ ವಿಭಾಗದ ಉಳ್ಳಾಲ ಇದರ ಪ್ರಧಾನ ಕಾರ್ಯದರ್ಶಿಗಳು. ಯುವಕ ಈಗಲೇ ನಮ್ಮ ಸ್ಪೀಕರ್ ಸಾಹೇಬರ ಮಾರ್ಗದರ್ಶನದಂತೆ ಹಲವಾರು ಸಮಾಜಮುಖಿ ಚಟುವಟಿಕೆಯಲ್ಲಿ ಭಾಗವಹಿಸುವಂತ ಇವರು ವ್ಯಕ್ತಿಯಾಗಿದ್ದಾರೆ. ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಬಶೀರ್ ಅವರು ಇವರಿಗೆ ಮೊಮೆಂಟೊ ಮತ್ತು ಶಾಲೆ ಹೊದಿಸಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಇನ್ನೊಬ್ರು ಮುಖ್ಯ ಅತಿಥಿಗಳು ಡಾಕ್ಟರ್ ದೀಪ್ತಿ ಶಿಲು, ಸೀನಿಯರ್ ರೆಸಿಡೆಂಟ್ ಸಮುದಾಯ ವೈದ್ಯಕೀಯ ವಿಭಾಗ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತವಾಗಿ ಸ್ವಾಗತಿಸುತ್ತಾ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಅನಿತಾ ಮೇಡಮ್ ಅವರಿಗೆ ಮೊಮೆಂಟೊ ಮತ್ತು ಶಾಲೆ ಹೊದಿಸಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಇಲ್ಲಿಯ ವೈದ್ಯಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಎಂಜಲ್ ಜಾಯ್. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಪಂಚಾಯತ್ನ ಸಿಬ್ಬಂದಿಯಾದಂತಹ ಜಯಶ್ರೀ ಅವರು ಅವರಿಗೆ ಮೊಮೆಂಟೊ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಡಾಕ್ಟರ್ ಸುಪ್ರಿಯಾ, ಉಪನ್ಯಾಸಕ, ಸಮುದಾಯ ಗ್ರಂಥ ವಿಭಾಗ ಯನಪಾಯ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಕೈಜೋಡಿಸುವಂತ ಶ್ರೀಮತಿ ಶ್ವೇತಾ ಅವರು ಅವರಿಗೆ
ಮೊಮೆಂಟೋ ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ತ್ಯಾಗಂ ದೈಹಿಕ ಶಿಕ್ಷಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಇವರಿದ್ದಾರೆ. ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಪಂಚಾಯತ್ನ ಸಿಬ್ಬಂದಿಯಾದ ನಾಜಿಮ್ ಅವರು ಇವರಿಗೆ ಮೊಮೆಂಟೋ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾರೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತ ಹಸಿರು ದಳ ಇದರ ಪ್ರೊಜೆಕ್ಟರ್ ಹೆಡ್ ಆದಂತ ಧ್ರುವ ತಿಮ್ಮಯ್ಯ ಅವರಿದ್ದಾರೆ. ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಅದೇ ರೀತಿ ಹಸಿರು ದಳ ಇದರ ಮ್ಯಾನೇಜರ್ ಆದಂತ ಶ್ರೀಯುತ ನಾಗರಾಜ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಾಗರಾಜ್ ಅವರು ವೇದಿಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಅಂತ ಶ್ರೀಯುತ ಮುತ್ತಪ್ಪರವರು ಅವರಿಗೆ ಮೊಮೆಂಟೋ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾದ ಮಾತಾಡುವಂತಹ ವ್ಯಕ್ತಿ ಕೂಡ ಅವರು ಹರೇಕಳ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬೆನ್ನು ತಟ್ಟಿಕೊಂಡು ನಮಗೆ ಪ್ರೋತ್ಸಾಹ ನೀಡುವಂತಹ ವ್ಯಕ್ತಿ. ಇವರಿಗೆ ನಾನು ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಅಬ್ದುಲ್ ಸತ್ತಾರ್ ಅವರು ವೇದಿಕೆಗೆ ಬಂದು ಮುಸ್ತಫರ್ ಅವರಿಗೆ ಮೊಮೆಂಟೋ ಮತ್ತು ಸಾಲು ಹೊರಿಸಿ ಗೌರವಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಸ್ತಫರ್ ಅವರು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಲ್ಲಾಲ NSC ಇದರ ಅಧ್ಯಕ್ಷರಾದಂತಹ ಶಾಹಿದ್ ಮಂಚಿಲರ್ ಅವರಿದ್ದಾರೆ. ಸಮಾಜಮುಖಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ವ್ಯಕ್ತಿ. ಇವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ರಹಮಾನ್ ಅವರು ಬಂದು ಮೊಮೆಂಟೋ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ಶ್ರೀಮತಿ ಕಲ್ಯಾಣಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಫರ್ಜಾನ್ ಅವರು ಬಂದು ಅವರಿಗೆ ಮೊಮೆಂಟೋ ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಒಂದು ಶಿಬಿರ ನಡೆಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡುವಂತ ನಮ್ಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಮುತ್ತಪ್ಪ ಅವರಿದ್ದಾರೆ. ಯಾಕೆಂದ್ರೆ ಅವರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಾವು ಯಾವುದೇ ಪಂಚಾಯತ್ ವತಿಯಿಂದ ಕಾರ್ಯಕ್ರಮ ಮಾಡುವುದಿದ್ರೆ ಮುಕ್ತ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ಅದೇ ರೀತಿ ಅನಿತಾ ಮೇಡಮ್ ಇದ್ದಾರೆ, ಎಲ್ಲ ಸಿಬ್ಬಂದಿ ವರ್ಗ ಇದೆ. ಎಲ್ರಿಗೂ ಕೂಡ ನಿಮ್ಮ ಏನೆಲ್ಲ ನಮಗೆ ಈ ಕ್ಯಾಂಪ್ ನಡೆಯಲಿಕ್ಕೆ ತಾವುಗಳು ಸಹಕಾರ ನೀಡಿದ್ದೀರಿ, ಇದನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಅದರೊಟ್ಟಿಗೆ ಈ ಒಂದು ಇದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದಂತಹ ಕಮ್ಯುನಿಟಿ ಮೆಡಿಸಿನ್ ವಿಭಾಗ ಏನಪ್ಪ ಇದರ ಶ್ರೀಮತಿ ಶ್ವೇತಾ, ಚೈತ್ರ, ರಂಜಿತಾ ಇವರಿಗೆ ನಾವು ಹೇಳಲೇಬೇಕಾಗಿದೆ. ಯಾಕೆಂದ್ರೆ ಈ ಕ್ಯಾಂಪ್ನ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಕೆಲಸ ಮಾಡಿಕೊಂಡು ಇವತ್ತಿನ ಈ ಒಂದು ಯಶಸ್ವಿಗೆ ಕಾರಣಕರ್ತರಂತ ಹೇಳುತ್ತಾ ನಮ್ಮ ಗ್ರಾಮ ಪಂಚಾಯತ್ನ ಪರವಾಗಿ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಬ್ರು ಹೇಳ್ಬೇಕಂದ್ರೆ ಇವತ್ತಿನ ಈ ಊಟ ಚಾ ಮತ್ತು ಇಲ್ಲಿಯ ಎಲ್ಲ ಕಾರ್ಯಕ್ರಮದ ಬಗ್ಗೆ ಮುತುವರ್ಜಿ ವಹಿಸಿದ್ದು ನಮ್ಮ ಹಸಿರು ದಳದ ತಂಡ. ಈ ಹಸಿರು ದಳ ತಂಡ ನಮ್ಮ ಹರೇಕಳ ಗ್ರಾಮ ಪಂಚಾಯತಿಗೆ ಒಂದು ಬಂದ ನಂತರ ಇದೆಲ್ಲ ವಿವಿಧ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಗ್ರಾಮದ ಜನರ ಹೇಳಿಕೆಗಾಗಿರ್ಬೋದು, ಗ್ರಾಮದ ಸ್ವಚ್ಛತೆಗಾಗಿರ್ಬೋದು, ಇದಕ್ಕೆ ಒಂದು ಬೆಳೆಯುವಂತಹ ಯಾವುದೇ ಒಂದು ರೂಪಾಯಿಯ ಫಲಾಪೇಕ್ಷೆಯನ್ನು ಇಲ್ಲದೆ ಒಂದು ಮುಕ್ತವಾಗಿ ಬೆಳೆಯುವಂತಹ ತಂಡ. ಇವರಿಗೆ ಇದರ ಬೆನ್ನೆಲುಬಾಗಿರುವಂತಹ ನಾಗರಾಜ್ ಇರಲಿ, ರೇಖಾ ಇರಲಿ, ಎಲ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳುತ್ತಾ ನಾನು ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಸೈನಾರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಪಡಿಸಲಿಕ್ಕೆ ನಮ್ಮ ಅಸೈನಾರ್ ಅವರು ಒಳ್ಳೆಯ ರೀತಿಯಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಕೆಲಸ ಮಾಡಿದಂತ ವೇದಿಕೆಯಲ್ಲಿ ನಾವು ಹೇಳಲೇಬೇಕಾಗ್ತದೆ. ಈ ಬ್ಯಾನರ್ ಹಾಕಿರ್ಬೋದು, ಇವತ್ತಿನ ಯಾವುದೇ ಕಾರ್ಯಕ್ರಮದ ಬಗ್ಗೆ
ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ನೀಡುವಂತ ವ್ಯಕ್ತಿ ಯುವಕ ಅವರು ವೇದಿಕೆ ಬರಬೇಕು. ಅವರಿಗೆ ನಮ್ಮ ಹಾಜಪ್ಪರ ಒಂದು ಶಾಲು ನೀಡಿ ಗೌರವಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಸಹಕಾರ ನೀಡಿದಂತ ರೆಹಮಾನ್ ರವರು ಕೂಡ ಇದ್ದಾರೆ. ಎಲ್ಲ ರೀತಿಯಲ್ಲಿ ಈ ಬ್ಲಡ್ ಕ್ಯಾಂಪ್ ಯಶಸ್ವಿಯಾಗಲಿಕ್ಕೆ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕಾರಣಕರ್ತರಾದಂತ ರೆಹಮಾನ್ ರವರು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಉಸ್ತಾದ್ರಾದಂತ ನೌಫಲ್ ಉಸ್ತಾದ್ರವರು ಅವರಿಗೊಂದು ಶಾಲು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಆಶಾ ವರ್ಕರಾಗಲಿ, ಅಂಗನವಾಡಿಯ ಸಿಬ್ಬಂದಿಗಳಾಗಿರಲಿ, ನಮ್ಮ ಈ ಅನೋಪಾಯಲ್ಲಿ ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಅಭಿನಂದನೆ ಒಂದು ಸ್ವಾಗತವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಇವತ್ತು 3 ಗಂಟೆಯವರೆಗೆ ಈ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಎಲ್ಲರೂ ಕೂಡ ಪಾಲುದಾರರಾಗಬೇಕಂತ ಕೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಮ್ಮವರಿಗೆ ಮಾತನ್ನು ಕೈಗೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸರ್ವರಿಗೂ ಕೂಡ ಬಹಳ ಪ್ರೀತಿಯಿಂದ ಹೃದಯ ಸ್ಪರ್ಶಿಯಿಂದ ಸ್ವಾಗತ ಮಾಡಿದವರು ನಮ್ಮ ಹರೇಕಳ ಗ್ರಾಮ ಪಂಚಾಯತ್ನ ಒಬ್ಬ ಕ್ರಿಯಾಶೀಲ ಮಾಜಿ ಅಧ್ಯಕ್ಷರು. ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಹರೇಕಳ ಗ್ರಾಮದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಕ್ಕೆ ಕಾರಣಕರ್ತರಲ್ಲಿ ಒಬ್ಬರಾದಂತಹ ಶ್ರೀಯುತ ನಮ್ಮ ಬದ್ರುದ್ದೀನ್ ಫರೀದ್ ನಗರ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಸಿದ್ದಿಕ್ ಅವರು ಬಂದು ಅವರಿಗೆ ಶಾಲೆ ವಿಷಯವನ್ನು ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾಡ್ತೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಸಣ್ಣ ಕಾರ್ಯಕ್ರಮ ಇದು, ಸಭಾ ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕದಾಗಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದು ಪ್ರಸ್ತಾವನೆ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ತಾನು ತೊಡಗಿಸಿಕೊಂಡು ನಮ್ಮ ಮಲಾರಂತಲ್ಲಿ ಹಾಕಿದ್ದು ಕೂಡ ಅವರು ನಮ್ಮ ಹರೇಕಳದ ಮುಸ್ತಫರ್ ಅಂತಲೂ ಹೇಳುವುದು. ನಮ್ಮ ಮುಸ್ತಫ ಮಲಾರ್ ಅವರು ಕಾರ್ಯಕ್ರಮ ಬಗ್ಗೆ ಪ್ರಸ್ತಾವನೆಯನ್ನು ನೀಡಬೇಕು ಅಂತ ಹೇಳ್ತೇನೆ. ಆದಿತ್ಯವಾರ ಹರೇಕಳ ಗ್ರಾಮ ಪಂಚಾಯತ್, ಹರೇಕಳ ಗ್ರಾಮೀಣ ಆರೋಗ್ಯ ಕೇಂದ್ರ ಹಾಗೂ ತರಬೇತಿ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ವಿಭಾಗ, ಯಲ್ಲಪ್ಪಯ್ಯ ವೈದ್ಯಕೀಯ ಕಾಲೇಜು ದೇರಳಕಟ್ಟೆ, ಹಸಿರುದಲ ಮಂಗಳೂರು, ಡಬ್ಬೆಲಿ ಫ್ರೆಂಡ್ ಸರ್ಕಲ್ ಮತ್ತು ಕೊಜಪಾಡಿ ಫ್ರೆಂಡ್ ಸರ್ಕಲ್, ಹರೇಕಳ ಬ್ಲಡ್ ಡೋನರ್ಸ್ ಮಂಗಳೂರು ರಿಜಿಸ್ಟರ್ಡ್ ಇದರ ಸಹಯೋಗದಲ್ಲಿ ಉಚ್ಚಾರದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತ ಅಧ್ಯಕ್ಷರು, ಸಮಾರಂಭದಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿರುವಂತ ಮಾನ್ಯರ ಮಹಿಳೆಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಮಹಿಳೆಯರೇ, ಪ್ರಾಸ್ತಾವಿಕವಾಗಿ ಹೆಚ್ಚೇನು ಮಾತಾಡಿರುವುದಿಲ್ಲ. ಈ ಉಚಿತ ಆರೋಗ್ಯ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರ ಮುಖ್ಯವಾಗಿ ಇವತ್ತು ಈ ಎಲ್ಲ ಸಂಘಟಕರು ಸೇರಿ ನೌಫಲ್ ಬೆಡ್ಡೇಲಿ ಅವರ ಸಂವಿಧಾನಕ್ಕಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಯಾಕಂತ ಹೇಳಿದರೆ ಮೊದಲೇ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಿಂತ ಮುಂಚಿತವಾಗಿ ಬದ್ರುದ್ದೀನ್ ಹರೇಕಲ್ರವರು ನೌಫಲ್ ಬೆಡ್ಡೇಲಿ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ನೌಫಲ್ ಬೆಡ್ಡೇಲಿ ಅವರು 5/6/2025 ಅಪಘಾತಕ್ಕೀಡಾಗಿ ನಮ್ಮೆಲ್ಲರನ್ನು ಕೂಡ ಅಗಲಿದ್ದಾರೆ. ಸುಮಾರು 30 ವರ್ಷ ಪ್ರಾಯ. ಈ ಸಣ್ಣ ವಯಸ್ಸಿನಲ್ಲಿ ಕೂಡ ನಮಗೆ ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಈ ಯುವತ್ವದಲ್ಲೇ ಎಲ್ಲರ ಜೊತೆ ಬೆರೆತುಕೊಂಡು ಕ್ರೀಡಾ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಭಾಗದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಬೆಳೆಯುತ್ತಾ ಗುರುತಿಸಿಕೊಂಡು ಬಂದವರು. ಅಪಘಾತಕ್ಕೀಡಾಗ ಅವರ
ಅವರ ಜೀವವನ್ನು ಉಳಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ. ಇವತ್ತು ಈ ರಕ್ತದಾನ ಮಾಡುವ ಮುಖಾಂತರ ನೌಫಲ್ ಡಬ್ಬಿಯವರ ಸ್ಮರಣೆಗಾಗಿ ತಾವೆಲ್ಲರೂ ರಕ್ತದಾನ ಮಾಡ್ತೀವಿ. ಈ ರಕ್ತದಾನ ದಾನಗಳಲ್ಲಿ ಕೂಡ ಒಂದು ಶ್ರೇಷ್ಠವಾದಂತಹ ದಾನ. ರಕ್ತದಾನ ಅಂತ ಹೇಳಿದಲ್ಲಿ ಅಲ್ಲಿ ಧರ್ಮ ಬರುವುದಿಲ್ಲ, ಜಾತಿ ಬರುವುದಿಲ್ಲ, ಒಳಜಾತಿ ಬರುವುದಿಲ್ಲ, ಭಾಷೆ ಬರುವುದಿಲ್ಲ, ಲಿಂಗ ಬರುವುದಿಲ್ಲ. ಯಾವುದೂ ಕೂಡ ತಾರತಮ್ಯ ಇಲ್ಲದೆ ಜನರಿಗೆ ಒದಗಿಸಿಕೊಡುವಂತಹ ಒಂದು ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಅದು ರಕ್ತದಾನ ಆಗಿರ್ತದೆ. ಅದಕ್ಕಾಗಿ ಈಗಿನ ಅವರ ಸವಿನೆನಪಿಗಾಗಿ ರಕ್ತದಾನ ಶಿಬಿರವನ್ನು ಕೂಡ ಇಲ್ಲಿ ಆಯೋಜಿಸಿದ್ದಾರೆ. ಅದರ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಅಂತ ಹೇಳಿದರೆ ಮಕ್ಕಳಿಗೆ, ಜನರಿಗೆ ಆರೋಗ್ಯ ಇದ್ರೆ ಮಾತ್ರ ಅದು ದೊಡ್ಡದಾದಂತಹ ಒಂದು ಭಾಗ್ಯ. ಈ ಆರೋಗ್ಯ ಏನು ದುಡ್ಡು ಕೊಟ್ಟ, ಇನ್ನೊಂದು ಕೊಟ್ಟ, ಏನು ಕೊಟ್ಟು ಕೂಡ ಖರೀದಿಸುವಂತ ಒಂದು ವಸ್ತುವಲ್ಲ. ಆದರೆ ಆರೋಗ್ಯವನ್ನು ನಾವು ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮವನ್ನು ವಹಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಬೇರೆ ಬೇರೆ ರೀತಿಯ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡುವಂತ ಒಂದು ಕೆಲಸವನ್ನು ಅವರ ಸಂಘಟನೆಗಾಗಿ ಇಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ನಾನು ಈ ಆಯೋಜನೆಯನ್ನು ಮಾಡಿದಂತ ಪ್ರತಿಯೊಂದು ಹರೇಕಳ ಗ್ರಾಮ ಪಂಚಾಯತ್ನಿಂದ ಹಿಡಿದು ಪ್ರತಿಯೊಂದು ಸಂಘಟನೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಲು ಹೋಗ್ತಾ ಇದ್ದೇನೆ. ವಿಶೇಷವಾಗಿ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಮಿತ್ರ ನವಾಜ್ ನರೀಲಾಂಡ್ ಅವರಿದ್ದಾರೆ. ಇವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡು ಪ್ರಸ್ತುತ ನವೀನ್ಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಈ ಉಳ್ಳಾಲ ತಾಲೂಕಿನಲ್ಲೇ ಒಂದು ಹೆಸರುವಾಸಿಯಾದಂತಹ ಒಬ್ಬ ಅಧ್ಯಕ್ಷ ಅಂತ ಹೇಳಿದರೆ ಪ್ರಸ್ತುತ ನವಾಜ್ ನರೀಲಾಂಡ್ ಅವರು. ಕೇವಲ ಯಾರ ಕೈಗೂ ಕೂಡ ಭಿಕ್ಷೆಯನ್ನು ಬೇಡದೆ ತನ್ನಿಂದ ಏನು ದುಡಿಮೆಯಿಂದ ಬರ್ತದೆ ಅದನ್ನು ಕೂಡ ಸಮಾಜಕ್ಕೆ ಕೆಲಸ ಮಾಡುವ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡವರು. ಈ ಬ್ಲಡ್ ಡೋನರ್ಸ್ ಮಂಗಳೂರು ಇದು ಬಹಳ ಒಂದು ಹೆಸರುವಾಸಿಯಾದಂತಹ ಒಂದು ಸಂಸ್ಥೆ. ಇವರು ಪ್ರತಿ ವರ್ಷ ಕೂಡ ಹಲವಾರು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಈ ರಕ್ತ ಶೇಖರಣೆಯನ್ನು ಮಾಡಿಕೊಂಡು ಜನಪರವಾದಂತಹ ಕೆಲಸ ಮಾಡುವ ಮೂಲಕ ಜನರ ಜೀವ ಉಳಿಸುವಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿರುವಂತವರು ಕೂಡ ಈ ಬ್ಲಡ್ ಡೋನರ್ಸ್ ಮಂಗಳೂರು. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿದ್ದಕ್ಕಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಹೆಚ್ಚೇನು ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತು ನೌಫಲ್ ಡಬ್ಬಿಯವರ ತಂದೆ ಅಬ್ದುಲ್ ರಜಾಕ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಗುರುತಿಸಿಕೊಂಡದ್ದು ಕೂಡ ನಮಗೆಲ್ಲರೂ ಕೂಡ ಬಹಳ ಸಂತೋಷ ಮತ್ತು ಆಶಾದಾಯಕವಾದಂತಹ ವಿಚಾರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹರೇಕಳ. ಸಾಮಾನ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮನ್ನಿಟ್ಟಂತಹ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ನಮ್ಮ ಆತ್ಮೀಯರಾಗಿರುವಂತಹ ಮೊಹಮ್ಮದ್ ಮುಸ್ತಫಾ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮದ ಮಾತಿನ ಮುಖ್ಯವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ನೌಫಲ್ ಹಸೀನಿ ಇವರಿಗೆ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಒಂದು 2 ಶುಭಾಶಯ ನುಡಿಗಳಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ. ವೇದಿಕೆಯಲ್ಲಿ ಆಸೀನರಾದಂತಹ ಗೌರವಾನ್ವಿತ ಗಣ್ಯಾತಿಥಿ ವ್ಯಕ್ತಿಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಿಂದ ಕುಳಿತಿರ್ತಕ್ಕಂತಹ ನನ್ನ ಎಲ್ಲ ಆತ್ಮೀಯರೇ, ಯಾರ ಹೆಸರನ್ನು ಹೇಳಲು ನಾನು ಉದ್ದೇಶವಿಲ್ಲ. ಕಾರಣ ಹೆಸರು ಹೇಳಿದರೆ ಅದು ಒಂದು ಕಾರ್ಯಕ್ರಮವಾಗಿ ಸಾಧ್ಯವುದು ಅನ್ನುವಂತಹ ಒಂದು ಉದ್ದೇಶದೊಂದಿಗೆ ಹರೇಕಳ ಗ್ರಾಮ ಪಂಚಾಯತ್ ಗ್ರಾಮೀಣ ಆರೋಗ್ಯ ಹಾಗೂ ತರಬೇತಿ ಕೇಂದ್ರ ಹರೇಕಳ ಸಮುದಾಯ ಆರೋಗ್ಯ ವಿಭಾಗ ಹೊಲಪುರ ವೈದ್ಯಕೀಯ ಕಾಲೇಜು ದಾರ್ಲಕಟ್ಟೆ, ಹಸಿರುದನ ಮಂಗಳೂರು ಹಾಗೂ ದೊಡ್ಡೂರು ಫ್ರೆಂಡ್ಸ್ ಸರ್ಕಲ್, ಕೊಚ್ಚಪ್ಪಾಡು ಫ್ರೆಂಡ್ಸ್ ಸರ್ಕಲ್, ಡಾಕ್ಟರ್ಸ್ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆಯುವಂತಹ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಗೊತ್ತಿರಬಹುದು. ಇಂತಹ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡ
ಮಾಡಿದಂತಹ ಮುಖ್ಯ ಉದ್ದೇಶ ನಮ್ಮಿಂದ ಹೋಗಿದ ಮರ್ಹೂಮ್ ನೌಫಲ್ ದೊಡ್ಡೂರವರ ಸ್ಮರಣಾರ್ಥದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಾತಿಗಿಂತಲೂ ಪ್ರಾಮುಖ್ಯತೆ ಹಾಗೂ ಪ್ರಸಕ್ತಿ ಇರುವುದು ರಕ್ತದಾನಕ್ಕೆ ಆಗಿದೆ. ಆದ್ದರಿಂದ ಅದಕ್ಕೆ ನಾವು ಇಂಪಾರ್ಟೆಂಟ್ ನೀಡುವ, ಅದಕ್ಕಿರುವ ಸಮಯ ಅವಕಾಶವನ್ನು ನೀಡುವ ನಮ್ಮ ಮಾತಿಗೆ ಇಲ್ಲಿ ಪ್ರಸಕ್ತಿಯಲ್ಲ. ಆದರೂ ಮರ್ಹೂಮ್ ನೌಫಲ್ ಅವರ ಕುರಿತು ಒಂದೆರಡು ಮಾತುಗಳನ್ನಾಡಲು, ಅವರ ಕುರಿತು ಒಂದೆರಡು ಮಾತುಗಳನ್ನಾಡಲು ಈ ಒಂದು ವೇದಿಕೆಯಿಂದ ಇಳಿಯುವುದು ಅದೊಂದು ಒಳ್ಳೆಯ ಸಂಗತಿಯಲ್ಲ ಅಂತ ಗ್ರಹಿಸಿ, ಪ್ರೀತಿಯ ಸಹೋದರರೇ, ನಮಗೆ ಗೊತ್ತಿರಬಹುದು ಮರ್ಹೂಮ್ ನೌಫಲ್ ಅವರು ಒಬ್ಬ ಉದಾರ ಮನಸ್ಕ ಹಾಗೂ ಜೀವಕಾರುಣ್ಯ ರಂಗದಲ್ಲಿ ಒಂದೊಂದು ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿ ಇನ್ನಿತರರಿಗೆ ಒಬ್ಬ ಮಾದರಿ ಯುವಕನಾಗಿ ತಮ್ಮ ಜೀವನವನ್ನು ನಡೆಸಿದ್ದ ಎಂಬುದಕ್ಕೆ ಹತ್ತಾರು ಉದಾಹರಣೆಗಳು ಬಂದಿದೆ. ಮರ್ಹೂಮ್ ನೌಫಲ್ ಅವರು ಅಪಘಾತಕ್ಕೀಡಾಗಿ ಮರಣ ಹೊಂದಿದ ನಂತರ ಅವರ ಮನೆಗೆ ಹೋಗಿದ್ದ ಅಥವಾ ನಮ್ಮ ಮಸೀದಿಯ ಮುಂದೆ ಅವನ ಕಬರ್ನ ಹತ್ತಿರ ಬಂದ ಸಾವಿರಾರು ಜನರು ಮಾತ್ರ ಸಾಕ್ಷಿಯಾಗಿದ್ದಾರೆ. ಅವನು ಒಳ್ಳೆಯ ಅವರ ಮಾದರಿ ಯುವಕನಾಗಿದ್ದ, ಒಳ್ಳೆಯ ಮೃದು ಸ್ವಭಾವದ ಯುವಕನಾಗಿದ್ದ. ಒಂದೊಂದು ನಗ್ನ ಸತ್ಯವನ್ನು ಹೇಳಲು ಬಯಸುತ್ತಿದ್ದೇನೆ. ನಾನು ನನ್ನ ಜೀವನದಲ್ಲಿ ನೌಫಲ್ ದೊಡ್ಡಲಿಯವರ ಎದುರಲ್ಲಿ ಹೋಗಿ ಮಾತನಾಡಿದ ವ್ಯಕ್ತಿಯಲ್ಲ. ಅವರನ್ನು ನೌಫಲ್ ಅವರನ್ನು ನಾನು ನೇರವಾಗಿ ಮಾತನಾಡಿಸಿದ ಅಥವಾ ಅವರನ್ನು ನೋಡಿದ ವ್ಯಕ್ತಿಯಲ್ಲ ನಾನು. ಆದರೂ ಅವರು ಮನ ಹೊಂದಿದ ನಂತರ ಅವರ ಕುರಿತು ಹಲವಾರು ಮಂದಿ, ನೂರಾರು ಮಂದಿ ನನ್ನ ಬಳಿ ಬಂದು ಅವರ ಕುರಿತು ಹೇಳಿದಂತಹ ಮಾತುಗಳು ಈಗಲೂ ಕೂಡ ನನಗೆ ನೆನಪಿಗೆ ಬರ್ತಾ ಇದೆ. ಸಾಗರವಿರುವ ಅವನು ಒಳ್ಳೆಯ ಸ್ವಭಾವನಾಗಿದ್ದ. ಯಾರಾದರೂ ದೊಡ್ಡ ಜನರು ಅವನ ಮುಂದೆ ಬಂದರೆ, ಯಾರಾದರೂ ಒಂದು ನಿರ್ಗತಿಗಳು ಅವನ ಮುಂದೆ ಬಂದರೆ ಅವನು ಹಾಗೆಯೇ ಬಿಟ್ಟುಕೊಟ್ಟಂತಹ ಹೊರ ವ್ಯಕ್ತಿಯಾಗಿರಲಿಲ್ಲ. ತನ್ನಲ್ಲಿ ಏನಾದರೂ ಆಗುವುದಾದರೆ ಅದನ್ನೆಲ್ಲವನ್ನು ಮಾಡಿ ಕೂಡ ಆ ಬಡವರ ಪಾಲಿಗೆ ಒಬ್ಬ ಬಂಧುವಾಗಿದ್ದ, ನಿರ್ಗತಿಗಳ ಪಾಲಿಗೆ ಒಂದು ಬಂಧುವಾಗಿದ್ದ ಪ್ರೀತಿಯ ನಮ್ಮ ಸಹೋದರ ಮರ್ಹೂಮ್ ನೌಫಲ್ ದೊಡ್ಡಲಿರವರು. ಆದ್ದರಿಂದ ಅಲ್ಲಾಹನು ಆ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಗೆ ಪಾತ್ರವಾದಂತಹ ನೌಫಲ್ ರವರ ಕಬರ್ ಜೀವನ ಅಲ್ಲಾಹನು ಸಂತೋಷಗೊಳಿಸಲು ಎಂಬ ಪ್ರಾರ್ಥನೆಯೊಂದಿಗೆ ಅವನೊಬ್ಬ ಒಳ್ಳೆಯ ಕ್ರೀಡಾಪಟು ಹಾಗೂ ನಮ್ಮೂರಿನ ಯುವಕರಿಗೆ ಮಾದರಿಯಾಗಬೇಕಾದ ಒಬ್ಬ ವ್ಯಕ್ತಿಯಾಗಿದ್ದ. ನಮ್ಮೂರ ಶಾಲೆಯಲ್ಲಿ ಕುಳಿತು ನಮ್ಮೂರ ಶಾಲೆಯ ಹೆಸರನ್ನು ಜಿಲ್ಲಾ ಮಟ್ಟಗಳಲ್ಲಿಯೂ ರಾಷ್ಟ್ರೀಯ ಮಟ್ಟಗಳಲ್ಲಿಯೂ ನಮ್ಮೂರ ಹೆಸರನ್ನು ಕಲ್ಪಿಸಿದಲ್ಲಿರುವ ಮುತುವರ್ಜಿವಂತಹ ಅವರ ಯುವಕನಾಗಿದ್ದ ಮರ್ಹೂಮ್ ನೌಫಲ್ ದೊಡ್ಡಲಿರವರು. ಆದ್ದರಿಂದ ಅವರ ಕುರಿತು ಹೇಳುವುದಾದರೆ ಇನ್ನೂ ಕೂಡ ಹಲವಾರು ವಾಕ್ಯಗಳಿವೆ, ಪದಗಳಿವೆ. ಅದಕ್ಕೆಲ್ಲದಕ್ಕೂ ನಾನು ಈ ಸಂದರ್ಭದಲ್ಲಿ ಹೋಗದೆ ನಮ್ಮೆಲ್ಲರ ಮುಖ್ಯ ಉದ್ದೇಶವಾದಂತಹ ಬೃಹತ್ ರಕ್ತದಾನ ಶಿಬಿರವನ್ನು ಮುಂದಕ್ಕೆ ಮಾಡೋಣ ಅನ್ನತಕ್ಕಂತಹ ಮಾತಿನೊಂದಿಗೆ ಸೃಷ್ಟಿಕರ್ತನ ನಾಮದಿಂದ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಇನ್ನ ಫತಹ್ನಾ ಲಕ ಫತಹನ್ ಮುಬೀನಾ ಎಂಬ ಸೃಷ್ಟಿಕರ್ತನ ವಾಕ್ಯಗಳೊಂದಿಗೆ, ಸೃಷ್ಟಿಕರ್ತನ ಗ್ರಂಥದ ಪದಗಳೊಂದಿಗೆ, ವಾಕ್ಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋ ಮೂಲಕ ತಿಳಿಸುತ್ತಾ ನನ್ನ ಮಾತಿಗೆ ಕಡಿವಾಣ ಅವಸರಕ್ಕಾಗಿ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಧನ್ಯವಾದಗಳು. ಬಂಧುಗಳು, ಈಗಾಗಲೇ ರಕ್ತದಾನ ಶಿಬಿರ ಪ್ರಾರಂಭಗೊಂಡಿದೆ. ಯಾರಾದ್ರೂ ಅಂತಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡೋದು ಉತ್ತಮ. ಪ್ರತಿಯೊಬ್ಬರು ಕೂಡ ಕೊಡಬಹುದು.
ಅದಕ್ಕೆ ಯಾವುದೇ ನಿಮ್ಮ ಟೆಸ್ಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಎಲ್ಲ, ನಿಮ್ಮ ಬ್ಲಡ್ ಶುಗರ್ ಎಲ್ಲ ಯಾವ ರೀತಿ ಉಂಟು, BP ಎಲ್ಲ ಯಾವ ರೀತಿ ಇದೆ ಎಂದು ನೋಡಿಬಿಟ್ಟು ಪರೀಕ್ಷೆ ಮಾಡಿಬಿಟ್ಟೆ ಅಲ್ಲಿ ಬ್ಲಡ್ ಅನ್ನು ತಗೊಳ್ತಾರೆ. ಹಾಗಾಗಿ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಮುಂದಕ್ಕೆ ಅತಿಥಿಗಳಲ್ಲಿ ಬರುವವರಾಗಿರುವಂತಹ ನಮ್ಮ ಆತ್ಮೀಯರು, ನಮ್ಮ ಬ್ಲಡ್ ಡೋನರ್ಸ್ ನ ನವಾಜ್ ನಾರಿಂಗಾನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು ಮಾಡಬೇಕು ಅಂತ ವಿನಂತಿ. ನವಾಜ್. ಹರೇಕಲ ಗ್ರಾಮ ಪಂಚಾಯತ್ ಗ್ರಾಮೀಣ ಆರೋಗ್ಯ ಹಾಗೂ ತರಬೇತಿ ಕೇಂದ್ರ ಹರೇಕಲ ಸಮುದಾಯ ಆರೋಗ್ಯ ವಿಭಾಗ ಯಮಪುರ ವೈದ್ಯಕೀಯ ಕಾಲೇಜು ಗರ್ಲಗಟ್ಟೆ ಹಸಿರುದಳ ಮಂಗಳೂರು ದೊಡ್ಡೋಡಿ ಫ್ರೆಂಡ್ ಸರ್ಕಲ್ ಮತ್ತು ಕೋಜಪ್ಪಾಡಿ ಫ್ರೆಂಡ್ ಸರ್ಕಲ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ನಿಷ್ಠೆಗಳ ಸಹಯೋಗದಲ್ಲಿ ನಡೆಯುವಂತಹ ಉಚಿತ ಆರೋಗ್ಯ ಶಿಬಿರ ಹಾಗೂ ಬೃಹತ್ ರಕ್ತದಾನ ಶಿಬಿರದ ಸಭಾ ವೇದಿಕೆಯಲ್ಲಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರಣಕರ್ತರಾದಂತಹ ಈ ಹರೇಕಲ ಪರಿಸರದ ಎಲ್ಲ ಯುವಕರು ಹಾಗೂ ರಕ್ತದಾನಿಗಳು ಎಲ್ಲರಿಗೂ ವಂದಿಸುತ್ತಾ, ಮರ್ಹೂಮ್ ನೌಫಲ್ ದೊಡ್ಡೋಲಿಯವರ ಸ್ಮರಣಾರ್ಥ ಈ ಒಂದು ಪರಿಸರದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಈಗಾಗಲೇ ಉದ್ಘಾಟಕರು ನೌಫಲ್ ದೊಡ್ಡೋಲಿಯ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ರು. ಈ ನೌಫಲ್ ದೊಡ್ಡೋಲಿಯಿಂದ ಯುವಕ ಈ ಊರಲ್ಲಿ ಮಾತ್ರವಲ್ಲ, ನಮ್ಮ ಜಿಲ್ಲೆಯಲ್ಲಿ ಹೆಸರುವಾಸಿಯಾದಂತಹ ಸಮಾಜ ಸೇವಕನಾಗಿದ್ದ, ವಿವಿಧ ಚಾರಿಟಿಗಳಲ್ಲಿ ಮತ್ತು ರಕ್ತದಾನ ಸಂಸ್ಥೆಯಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ರಕ್ತದಾನ ಶಿಬಿರದ ಆಯೋಜಕರಲ್ಲಿ ಹಾಗೂ ರಕ್ತದಾನಿಗಳಲ್ಲಿ ಒಬ್ಬರಾದಂತಹ ನೌಫಲ್ ದೊಡ್ಡೋಲಿ ಅವರು ಅಕಾಲಿಕ ಅಪಘಾತದಲ್ಲಿ ನಮ್ಮಿಂದ ಅಗಲಿ ಬಿಟ್ಟು ಹೋಗಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಅವರು ಮಾಡಿದಂತಹ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಿ ಅವರು ಈ ಲೋಕದಲ್ಲಿ ಇಲ್ಲದಿದ್ದರೂ ಕೂಡ ಅವರು ಮಾಡಿದಂತಹ ಸಮಾಜ ಸೇವೆಯನ್ನು ಅವರ ಆತ್ಮೀಯ ಮಿತ್ರರೆಲ್ಲರೂ ಸೇರಿಕೊಂಡು ಈ ಒಂದು ಹರೇಕಲ ಪರಿಸರದಲ್ಲಿ ಮಾಡುವಂತಹ ಸಾಮಾಜಿಕ ಸೇವೆಗಳನ್ನು ನಾನು ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ, ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಸಮಾಜ ಸೇವೆಯ ತಾನು ಮಾಡಿದ ಈಗಾಗಲೇ ನಿಮಗೆ ಗೊತ್ತಿರಬಹುದು, ನೌಫಲ್ ದೊಡ್ಡೋಲಿಯವರು ಮಾಡಿದಂತಹ ಸಮಾಜ ಸೇವೆಯನ್ನು ಈಗಾಗಲೇ ನಮ್ಮ ಈ ಊರಿನ ಗುರುಗಳು ಉದ್ಘಾಟಕರಾಗಿ ಬಹಳಷ್ಟು ಸವಿಸ್ತಾರವಾಗಿ ಕೊಂಡಾಡಿದರು. ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಕೆಲಸ, ಪರೋಪಕಾರಿ ಕೆಲಸ ಹಾಗೂ ಬಡವರ ಸೇವೆ, ಸಮಾಜ ಸೇವೆಯನ್ನು ಯಾವ ರೀತಿ ಮಾಡುತ್ತಾನೆ, ಅದು ಅವನ ಮರಣದ ನಂತರ ಯಾವತ್ತೂ ಕೂಡ ಜನರು ಅವರ ಬಾಯಲ್ಲಿ ಹಾಡುವುದರ ಮೂಲಕ, ಅವನ ಮಾತನ್ನು ಬರುವುದರ ಮೂಲಕ ಯಾವತ್ತೂ ಕೂಡ ಸ್ಮರಣೆಯಲ್ಲಿರುತ್ತಾರೆ. ಅದೇ ರೀತಿ ಇಲ್ಲಿನ ಯುವಕರು, ಈ ಏನು ಹರೇಕಲ ಪರಿಸರದ ಯುವಕರು, ಮುಖ್ಯವಾಗಿ ಅಶ್ವಿನವರಿರ್ಬೋದು ಅಥವಾ ಅವನ ಮಿತ್ರರಿರ್ಬೋದು, ನಮ್ಮ ಮಾರ್ಗದರ್ಶಕರಾದಂತಹ ಹರೇಕಲ ಮುಸ್ತಫರವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಪರಿಸರದಲ್ಲಿ ಅನೇಕ ಸಾಮಾಜಿಕ ಸೇವಾ ರಂಗದಲ್ಲಿ ಕೂಡ ಮುತುವರ್ಜಿಯನ್ನು ವಹಿಸಿಕೊಂಡು ಹಲವಾರು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಇವತ್ತು ಈ ನಡೆಯುವಂತಹ ಒಂದು ಕಾರ್ಯಕ್ರಮ ಇಲ್ಲಿನ ಯುವಕರು ಒಂದು ವಾರದಿಂದ ಈಚೆ ಬಹಳಷ್ಟು ತಯಾರಿಯನ್ನು ನಡೆಸಿರುತ್ತಾರೆ. ಈ ಒಂದು ರಕ್ತದಾನ ಶಿಬಿರದ ಬಗ್ಗೆ ಪ್ರಚಾರವಾಗಿರಬಹುದು ಅಥವಾ ಆರೋಗ್ಯ ಶಿಬಿರದ ಬಗ್ಗೆ ಪ್ರಚಾರ ಇರಬಹುದು ಮತ್ತು ಅದರ ಏನು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ನಿನ್ನೆ ನೀವೆಲ್ಲ ನೋಡಿರಬಹುದು. 2-3 ವಿಡಿಯೋವನ್ನು ಕೂಡ ಮಾಡುವುದರ ಮೂಲಕ ನಮ್ಮ ಹರೇಕಲ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಈ ಊರಿನ ಯುವಕರ ಕಣ್ಮಣಿಯಾದಂತಹ ಬದ್ರುದ್ದೀನ್ ಫರೀದ್ನಗರ್ ಅವರು ಕೂಡ ಒಂದು ಇವತ್ತಿನ ಶಿಬಿರದ ಬಗ್ಗೆ ಒಂದು ವಿಡಿಯೋ ಮಾಡಿದರು. ಇಲ್ಲಿನ ಧರ್ಮಗುರುಗಳು ಹಾಗೂ ಈ ಊರಿನ ಮಾರ್ಗದರ್ಶಕರು ಮುಸ್ತಫಾ ಹರೇಕಲ್ರವರು ಕೂಡ ಅವರ ಮುಖಾಂತರ ಹಾಗೂ ವಿವಿಧ ಬ್ಯಾನರ್ಗಳನ್ನು ಹಾಕುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಉತ್ತೇಜನವನ್ನು ನೀಡಿದ್ದಾರೆ. ಮತ್ತು ಈ ಊರಿನ ದೊಡ್ಡೋಲಿ ಫ್ರೆಂಡ್ ಸರ್ಕಲ್ ಇವರ ಯುವಕರ ಶ್ರಮ ಬಹಳಷ್ಟು ಇದೆ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ವೈದ್ಯಕೀಯ ಶಿಬಿರ ಮತ್ತು ರಕ್ತದಾನ ಶಿಬಿರ. ಹೆಚ್ಚಿನ ಯುವಕರು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಇದು ನೌಫಲ್ ದೊಡ್ಡೋಲಿ ಅವರ ಸ್ಮರಣಾರ್ಥವಾಗಿ ನಡೆಯುವಂತಹ ಒಂದು ರಕ್ತದಾನ ಶಿಬಿರ. ಅವರು ತಮ್ಮ ಜೀವಿತದಲ್ಲಿ ಹಲವಾರು ಬಾರಿ ತಮ್ಮ ರಕ್ತವನ್ನು
ಹಲವಾರು ರೋಗಿಗಳಿಗೆ ಕೊಟ್ಟಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಮಾಡೋದು, ಅವರಿಲ್ಲದಿದ್ದರೂ ಕೂಡ ಅವರ ನೆನಪಲ್ಲಿ ತಮ್ಮ ಮಿತ್ರರು ಮಾಡುವಂಥ ಈ ಸೇವೆ ಮುಂದೆ ಬಂದುಕೊಂಡು ಎಲ್ಲರೂ ರಕ್ತದಾನ ಮಾಡಬೇಕು. ಈ ರಕ್ತದಾನದ ಮಹತ್ವ ಯಾಕೆಂದ್ರೆ ಯಾರೊಬ್ಬ ರಕ್ತದಾನವನ್ನು ಮಾಡುತ್ತಾನೋ ಅವನು 3 ಜೀವವನ್ನು ಉಳಿಸಿದಂತಹ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುತ್ತಾನೆ. ತನ್ನ ದೇಹದಿಂದ ಪಡೆದಂತಹ ಈ ರಕ್ತವನ್ನು ಬ್ಲಡ್ ಬ್ಯಾಂಕಿಗೆ ನೇರವಾಗಿ ತಗೊಂಡೋಗಿ ಅಲ್ಲಿ ಅದನ್ನೆಲ್ಲ ರೀತಿಯ ತಪಾಸಣೆಯನ್ನು ಮಾಡಿಕೊಂಡು 3 ವಿಭಾಗಗಳಾಗಿ 3 ರೋಗಿಗಳಿಗೆ ಅದನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ದೇಹದಿಂದ ನಾವು ಕೊಟ್ಟ ರಕ್ತವು ಸುಮಾರು 450 ml ರಕ್ತವನ್ನು ಪಡೆಯುತ್ತಾರೆ. ನಮ್ಮ ದೇಹದಲ್ಲಿ ಸುಮಾರು 6.5 ಲೀಟರ್ನಷ್ಟು ರಕ್ತವು ಸಂಗ್ರಹವಾಗಿರುತ್ತದೆ. ಈ ರಕ್ತದಲ್ಲಿ ನಮ್ಮ ದೇಹದ ಕ್ರಿಯೆಗೆ, ದೈನಂದಿನ ಕ್ರಿಯೆಗೆ ಬೇಕಾದಂತಹ ರಕ್ತಗಳು ಕೇವಲ 3 ಲೀಟರ್ನಷ್ಟು, 3.5 ಲೀಟರ್ನಷ್ಟು ರಕ್ತವು ನಮ್ಮ ಅಧಿಕವಾಗಿರುತ್ತದೆ. ಆದರೆ ಅದು ನಮ್ಮ ಒಂದು ದೇಹದ ದೈಹಿಕ ಕ್ರಿಯೆಗೆ ಬೇಕಾಗುತ್ತದೆ. ಆದರೆ 450 ml ರಕ್ತವನ್ನು 1 ದಿನದ ಒಳಗಡೆ ಪುನಃ ಅದು ನಮ್ಮ ದೇಹಕ್ಕೆ ಶೇಖರಣೆ ಆಗುತ್ತದೆ. ಆದ್ದರಿಂದ ನಮಗೆ ಕೂಡ ಒಬ್ಬ ನಿರಂತರ ರಕ್ತದಾನಿಗೆ ಯಾವತ್ತೂ ಕೂಡ ಹೃದಯಾಘಾತ ಆಗುವಂತಹ ಸಂಭವ ಬಹಳಷ್ಟು ಕಡಿಮೆ. ಅದೇ ರೀತಿ ಹಲವಾರು ರೋಗಗಳಿಂದಲೂ ಕೂಡ ತಾವು ರೋಗದಿಂದ ತಾವು ಮುಕ್ತರಾಗಬಹುದು. ಆದ್ದರಿಂದ ಯಾರು ಕೂಡ ರಕ್ತದಾನದ ಬಗ್ಗೆ ಯಾವ ಭಯವೂ ಇಲ್ಲದೆ ಮುಂದಕ್ಕೆ ಬಂದು ರಕ್ತದಾನ ಮಾಡಬೇಕು. ನಮ್ಮ ಊರಿನ ಹೊಸ ಯುವಕರನ್ನು ಕೂಡ ಈ ಒಂದು ರಕ್ತದಾನ ಮಾಡುವಾಗೆ ಉತ್ತೇಜನ ನೀಡಬೇಕೆಂಬ ಮಾತನ್ನು ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನವಾಜ್ ಅವರಿಗೆ. ಗೌರವ ತಪ್ಪಾಗಬೇಕು. ಯಾಕೆಂದ್ರೆ ನವಾಜ್ ಈ ಬ್ಲಡ್ ಡೋನರ್ಸ್ ಇದನ್ನ ಸಂಘಟನೆಯನ್ನ ಇಟ್ಕೊಂಡು ನೀವೆಲ್ಲ ನೋಡಿರ್ಬೋದು, ಎಲ್ಲ ಗ್ರೂಪ್ಗಳಿಗೆಲ್ಲ ಅದೆಷ್ಟು ಧರ್ಮ ಜಾತಿ ಯಾವುದು ನೋಡದೆ ಅವರಿಗೆಲ್ಲರಿಗೂ ಆ ರೋಗಿಗಳಿಗೆ ಆ ಸಮಯಕ್ಕೆ ಸಂದರ್ಭೋಚಿತವಾಗಿ ಆ ಬ್ಲಡ್ ಅನ್ನು ಕೊಡುವಂತ ಕೆಲಸವನ್ನ ಬಹಳ ವರ್ಷಗಳಿಂದ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಧನ್ಯವಾದಗಳು ನವಾಜ್ ಅವರಿಗೆ, ಅಭಿನಂದನೆಗಳು. ಇದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ನಿಜವಾಗಿ ಎಲ್ಲ ಯಾರು ಬ್ಲಡ್ ಕೊಡ್ತಾರೆ ಅವರಿಗೆ ಒಂದು ಫ್ರೂಟ್ಸ್ ಎಲ್ಲ ಕೊಡುವಂತ ಕ್ರಮ ಇದೆ. ಅದನ್ನು ಸಂಪೂರ್ಣವಾಗಿ ನೀಡಿದ ನಮ್ಮ ರಿಯಾಜ್ ಅವರು, ಕ್ರಿಯಾಶೀಲ ಸಮಾಜ ಸೇವಕ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬದ್ರುದ್ದೀನ್ ಅವರು ಶಾಲೆ ಹೊಲಿಸಿ ನೆನಪಿನ ಕಾಣಿಕೆ ನೀಡಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಇದು ತಮಗೆಲ್ಲ ಗೊತ್ತಿರುವ ಹಾಗೆ ಭಾಷಣ ಮಾಡುವಂತ ಸಮಯ ಅಲ್ಲ. ಎಲ್ಲರೂ ಬ್ಲಡ್ ಡೋನರ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಹಾಯ ಮಾಡಬೇಕು. ಅದು ಮಾತ್ರ ಅಲ್ಲದೆ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ನಿಮ್ಮ ಶುಗರ್ ಆಗಿರ್ಬೋದು, BP ಆಗಿರ್ಬೋದು ಅಂದ್ರೆ ಚೆಕ್ ಮಾಡಬೇಕು. ಹಾಗಾಗಿ ಈ ಉಚಿತ ಆರೋಗ್ಯ ಶಿಬಿರಗಳು ನಡೀತಾ ಇದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮ ಸದುಪಯೋಗಪಡಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಹರಿಕಳಾದದ್ದು ಒಂದು ಮಾತಿನ ಶಿವನುಡಿಗಳು. ಮಹೂಮ್ ನೌಫಾಲ್ ಪಿ ಅವರ ಸಮಾರಂಭದಲ್ಲಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಮಾಜಿ ಹರೇಕಳದ ತಾಲೂಕ್ ಪಂಚಾಯತಿ ಮುಸ್ತಫ ಅವರೇ, ಮಾಜಿ ಗ್ರಾಮ ಪಂಚಾಯತಿ ಬದ್ರುದ್ದೀನ್ ಅವರೇ, ಹರೇಕಳದ BDO ಅವರೇ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಊರಿನ ದೊಡ್ಡ ವ್ಯಕ್ತಿಯಲ್ಲಿ ಬಹಳ ಸಂತೋಷ ಆಗ್ತದೆ. ಒಂದು ಬಗೆಯಲ್ಲಿ ದುಃಖ ಕೂಡ ಆಗ್ತದೆ. ಯಾಕೆ ನೌಫಾಲ್ ಪಿ ಅಲ್ಲಿ ಈಗ ನಮ್ಮ ಗೌರವಾನ್ವಿತ ಬದ್ರಿಯಾ ಜುಮ್ಮಾ ಮಸೀದಿಯ ಖತೀಬಾದ ಉದ್ಘಾಟನೆ ಆದಾಗ ನನಗೆ ಕೂಡ ಬಹಳ ಬೇಜಾರು. ನನ್ನ ತಂದೆ ತಾಯಿ ಕೂಡ ಅಲ್ಲೇ ಇದು ದಫನ ಮಾಡಿ ಸಲ ನಾನು ಹೋಗುವ ಎಲ್ಲರೂ ಬರುವ ಕಾರಣ ನನಗೆ ಕೂಡ ಬಹಳ ಬೇಜಾರ ಸಂದರ್ಭ ಆಗ್ತದೆ. 30 ವರ್ಷದ ಪಿರಾಜವನು ಈ ಬಂದು ನಮ್ಮ ಜೊತೆಯಲ್ಲಿ ಇದ್ದೊಂದು ಅಗಲಿದ ಬಹಳ ಒಂದು ದುಃಖದ ಸಂಗತಿ. ಆದ ಕಾರಣ ಇವತ್ತು ಬಹಳ ಸಂತೋಷ, ಗೌರವತನ ಈ ಊರಿನ ಪರ ಊರಿನ ಎಲ್ಲ ಬಂದಿರಿ, ಜನಪ್ರಿಯ ವೈದ್ಯಕೀಯ ಶಿಬಿರ ಎಲ್ಲ ಬಂದು ಸೇರಿದರೆ ರಕ್ತ ಕೊಡಬೇಕು ಅಂತ. ಆದರೆ ಒಮ್ಮೆ ಈ ಸಂದರ್ಭದಲ್ಲಿ ಬಹಳ ಇಷ್ಟಪಡ್ತೇನೆ. 2020 ಕೊರೋನಾ ಸಂದರ್ಭದಲ್ಲಿ ಹರೇಕಳ ಗ್ರಾಮ ಪಂಚಾಯತಿಯ ನಮ್ಮ ಹರೇಕಳದ ಪೀಕಾರ್ 1/20 ಜನವರಿ ಕೊನೆ 20 ನಂತರ ಈ 5 ವರ್ಷ 6 ವರ್ಷದಲ್ಲಿ ಹರೇಕಳದ ಒಂದು ಬೆಳೆಯುವ ಕಾಣುವಾಗ ನನಗೂ ಕೂಡ ಬಹಳ ಒಂದು ಸಂತೋಷ ಆಗ್ತದೆ, ಬಹಳ ಬೇಜಾರು ಸಂತೋಷ ಆಗ್ತದೆ. ಯಾಕೆಂದ್ರೆ ಇಂಥೊಂದು ಭಾಗದಲ್ಲಿ ಹರೇಕಳನ್ನು ಬರುವ ಈ ಭಾಗದಲ್ಲಿ ಬರುವ
ಬೇರೆ ಬೇರೆ ದೂರ ಈ ರೋಡ್ಲಿ ಬರುವಾಗ ನನ್ನನ್ನು ಕೈ ಹಿಡಿತು ಹಬ್ಬ ರಾಜ್ಯ ಹಬ್ಬ 1 ರೂಪಾಯಿ ಬೆಲೆ ಬಾಳ ಮನಸ್ಸಲ್ಲ. ಯಾಕೆಂದ್ರೆ ಬ್ರಿಡ್ಜ್ ಉದ್ಘಾಟನೆ ನಂತರ ಈ ಅರೆಕಳ ಈ NH ರೋಡ್ ಈ ಒಂದು ಸಂದರ್ಭದಲ್ಲಿ ಬರುವ ಕಾಣುವಾಗ ಬಹಳ ಸಂತೋಷ ಆಗ್ತದೆ ನನಗೆ. ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ಬಡತನಲ್ಲಿ ಹುಟ್ಟಿ ಬೆಳೆದವನು, ಈ ಸಹಭಾಗದಲ್ಲಿ ಬೆಳೆದವನು. ತಾಯಿ ಭತ್ತಕ್ಕೆ ಹೋಗುವ, ತಂದೆ ದೋಣಿ ಹೋಗಿ ತಿಳಿದ್ರಿ, ಮಹು ET ಪೈ ಇದ್ದರು 1 ಎಕರೆ ಸಾಲ ಕೊಟ್ಟಿದ್ರೆ ಈ ಅರೆಕಲ್ಗೆ ನಮ್ಮ ಬಹಳ ಡೋಲ ಪಂಚಾಯತಿ ಬ್ರಿಡ್ಜ್ ಆಯ್ತು. ಅರೆಕಲ್ಗೆ ಒಂದು ಭವನ ಕಟ್ಟಡ ಆಗಿದೆ. ಇವತ್ತು ಯನಪ್ಪಯ್ಯ ಮೆಡಿಕಲ್ ಕಾಲೇಜ್ ಎಲ್ಲ ಇಂದು ಬಂದು ನಮ್ಗೆ ಎಲ್ಲರೂ ಒಂದು ಒಳ್ಳೆ ಅವಶ್ಯಕತೆ ಇಲ್ಲ ಸಂಗತಿ. ಆದರೆ ಮುಂದಿನ ದಿನದಲ್ಲಿ ಈ ಬಿಲ್ಡಿಂಗ್ ಆದ ಕಾರಣ ನಮ್ಗೆ ಎಲ್ಲರಿಗೆ ಒಂದು ಬೆಡ್ ಕೂಡ ಆದಷ್ಟು ಬೇಗ ಆಗಲಿ. ನಮ್ಮ ಗೌರವಾನ್ವಿತ ಸ್ಪೀಕರ್ ಆದಷ್ಟು ಬೇಗ ಉದ್ಘಾಟನೆ ಮಾಡಿ ಬೆಡ್ ಕೂಡ ಆಗ್ಬೇಕು ಇಂಥದ್ದೆಲ್ಲ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಬರ್ತದೆ, ಅರೆಕಲದಲ್ಲಿ 125 ಮಸೀದಿಯ ನಮ್ಮ ಬದ್ರಿಯಾಜಿ ಮನೆ ಇತ್ತು. ಆ 125 ಮಸೀದಿಯ ಮನೆ ಬಾಗಿಲು ನಾನು ಹೋದವನು. ಆದರೆ ಈಗ ದಿಬ್ಬಳ್ಳಿ ಭಾಗದಲ್ಲಿ ನನಗೆ ಹೋಗ್ಲಿಕ್ಕೆ, ನಾನು 70 ವರ್ಷ ಬೀಳದ ಆಗದ ನಮ್ಮ ಮನೆಗೆ ಹೋಗ್ಲಿಕ್ಕೆ ಕೂಡ ಆಗದ ಸಂಗತಿ. ಯಾಕಂದ್ರೆ ಈಗ ದೊಡ್ಡ ದೊಡ್ಡವರು ಕೂತಿದ್ದಾರೆ, ಮಾಜಿ ಅಲ್ಲ ಈಗಿನ ಹಾಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಆ ಭಾಗದಲ್ಲಿ ನಮ್ಮ ಅವನು MP ಮಜೀದ್ ಅವರು ಆ ಭಾಗದಲ್ಲಿ ನಾನು ಇದ್ದುಕೊಂಡು ಬದ್ರಿಯಾಜಿ ಮಾಡಿಸಿದ್ದ ಮರಣ ಸಂದರ್ಭದಲ್ಲಿ ದಫನ ಸಂದರ್ಭದಲ್ಲಿ ನಾನು ಹೋಗುವ ಅನ್ಸ. ಈಗಿನ ಕಾಲದ ನಾನು 70 ವರ್ಷ ಪಿರದ ನನಗೆ ಹೋಗ್ಲಿಕ್ಕೆ ಕಾರಣಾಂತರದ ಆಗಿಲ್ಲ. ಆದ ಕಾರಣ ಇವತ್ತು ಅರೆಕಲ ಗ್ರಾಮ ಪಂಚಾಯತಿಯ ಮಾಜಿ ಬದ್ರಿಜಿ ಅವರು, ಮುಸ್ತಫಾ ಅವರು ಇದ್ದರು, ಮಮ್ಮ ಮರು ನಾಪಾಳ್ ಅವರ ರಕ್ತದಾನ ಪಿರುವಲ್ಲಿ ಎಲ್ಲರೂ ಈ ಪಾಲ್ಗೊಳ್ಳಿದ್ವಿ. ನನ್ನ ಹತ್ರ ರಕ್ತ ಕೊಡೋ ಸಾಧ್ಯ ಇಲ್ಲದ ಮನುಷ್ಯ, ಆದರೆ ನಿಮ್ಮ ರಕ್ತವನ್ನು ಮತ್ತೊಬ್ಬರಿಗೂ ಉಪಯೋಗ ಆಗಲಿ ಅಂತ ಹಾರೈಸುತ್ತೇನೆ. ಧನ್ಯವಾದ, ನಮಸ್ಕಾರ, ಪ್ರೀತಿ, ಧನ್ಯವಾದ. ನಮ್ಮ ಜೊತೆಯಲ್ಲಿ ಆದಷ್ಟು ಬೇಗ ಮಧುರುಜ್ಞ ಅವರ ಒಂದು ಬೇಡಿಕೆ ಇದ್ದೇನೆ, ಈ ಬಿಲ್ಡಿಂಗ್ ಅಲ್ಲಿ ಬೆಡ್ಡು ಮತ್ತೆ ಈಗ ನಾನು ಸ್ಪೀಕರ್ ಮಾಡ್ಕೊಂಡು ನಮ್ಮ ಅರೆಕಲ ತೇಜಮ್ ಮಾಸ್ಟರ್ ಅಂತ ನಮ್ಗೆ ಎಲ್ಲರೂ ಕೈ ಹಾಕುದ ಜನಂದು. ಯಾಕೆಂದ್ರೆ ಎಲ್ಲರ ಕೈಗೆಲ್ಲ ಸಿಕ್ಕಿದೆ. ಇವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದರೆ ಬಹಳ ಸಂತೋಷ ಆಗ್ತದೆ. ಧನ್ಯವಾದ, ನಮಸ್ಕಾರ. ನಮ್ಮ ಎಲ್ಲ ಯುವಕರು ಹೋಗಿಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ತಪಾಸಣೆ ಮಾಡಿಕೊಂಡು ಎಲ್ಲರೂ ಅಲ್ಲಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೌಫಲ್ನ ಅಣ್ಣರವರಂತಹ ಸಾದಿಕ್ರವರು, ತಮ್ಮರವರಂತ ವಿಶ್ವಾಸರವರೆಲ್ಲ ಇದ್ದಾರೆ. ಅದೇ ರೀತಿ ನಮ್ಮ ಡಬ್ಬಳ್ಳಿ ಫ್ರೆಂಡ್ ಸರ್ಕಲ್ನ ಅನೇಕ ಯುವಕರಿದ್ದಾರೆ. ಎಲ್ಲರನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಮುಂದೆ ನಮ್ಮ ಫರೀದ್ ರವರು ಎರಡು ಮಾತಾಡ್ಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅವರು ಕುಳಿತಲ್ಲೇ ಶುಭ ಹಾರೈಸ್ತಾ ಮುಂದಕ್ಕೆ ನಮ್ಮ ಹಸಿರುಮಲದ ನಾಗರಾಜ್ ಅವರು ಈ ಶಿಬಿರದ ಬಗ್ಗೆ ಎರಡು ಮಾತಾಡಬೇಕು. ಕೊನೆಯದಾಗಿ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಇಜ್ಜತ್ತ ಅವರು ಕುಳಿತಲ್ಲಿಂದ ನಗುಮುಖದಿಂದ ಶುಭ ಹಾರೈಸ್ತಾರೆ. ಕೊನೆಯದಾಗಿ ನಮ್ಮ ಉಪಾಧ್ಯಕ್ಷರು ಈ ಶಿಬಿರದ ಬಗ್ಗೆ ಎರಡು ಮಾತಾಡ್ತಾರೆ. ತದನಂತರ ತಾವೆಲ್ಲರೂ ಸೇರಿಕೊಂಡು ಮಹಿಳೆಯರು ರಕ್ತ ಕೊಡುವುದಾದರೆ ಅಲ್ಲಿ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಕೂಡ ರಕ್ತದಾನವನ್ನು ನೀಡಿ ನಮ್ಮ ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕಂತ ಹೇಳುತ್ತಾ ಯಾರಾದ್ರೂ ಇದ್ರೆ ತಾವು ಮೇಲ್ಗಡೆ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರೇ ಹಾಗೂ ಎಲ್ಲ ಆತ್ಮೀಯರೇ, ನಾವಿಂದು ವೈಜ್ಞಾನಿಕವಾಗಿ ಬಹಳಷ್ಟು ಮುಂದುವರೆದಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಚಂದ್ರ ಲೋಕಕ್ಕೆ ಕೂಡ ಹೋಗಿ ಬಂದಿದ್ದೇವೆ. ಆದ್ರೆ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿದ್ರೂ ಕೂಡ ಇವತ್ತು ರಕ್ತಕ್ಕೆ ಬದಲಾಗಿ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನ ವೈಜ್ಞಾನಿಕವಾಗಿ ಕಂಡುಹಿಡಿಯಲು ಸಾಧ್ಯ ಆಗಿಲ್ಲ. ಒಂದು ಜೀವವನ್ನು ಉಳಿಸಬೇಕಾದ್ರೆ ರಕ್ತಕ್ಕೆ ರಕ್ತವನ್ನೇ ನೀಡಬೇಕು. ಅಂದ್ರೆ ರಕ್ತದ ಮಹತ್ವ ಎಷ್ಟು ಅಂತ ಗೊತ್ತಾಗತ್ತೆ. ಇವತ್ತು ಬಹಳಷ್ಟು ಖುಷಿ ಏನಂತ ಹೇಳಿದ್ರೆ, ಒಬ್ಬ ಒಡನಾಡಿ ನೌಫಲ್ರವರ ಸ್ಮರಣಾರ್ಥವಾಗಿ ಒಂದು ರಕ್ತದಾನವನ್ನ ಶಿಬಿರವನ್ನ ಆಯೋಜಿಸಿದರೆ, ಆರೋಗ್ಯ ಶಿಬಿರವನ್ನ ಆಯೋಜಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಒಂದು ಭಾಗವಾಗಿದ್ದೇವೆ ಎಂದು ಹೇಳೋದಕ್ಕೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಆದ್ರೆ ಒಂದು ಕಡೆ ಯುವಕರ ನೋಡುವಾಗ ಬೇಸರ ಕೂಡ ಅನಿಸ್ತದೆ. ಯಾಕಂತಂದ್ರೆ ಎಷ್ಟೋ ಜನ ರಕ್ತದಾನ ಅಂತ ಹೇಳಿದ್ರೆ ಹಿಂಜರಿಯುವವರು ಬಹಳಷ್ಟು ಜನ ಇದ್ದಾರೆ. ನನಗೂ ಕೂಡ ಅಷ್ಟು ದಿವಸಕ್ಕೆ 1-2 ಕರೆ ಆದ್ರೂ ಬಂದೇ ಬರ್ತದೆ, ಸರ್ ಓಲಾಳ ಒಂದು ನೆತ್ತಿ ಅರೇಂಜ್ ಮಾಡ್ತಾರೆ. ಆದ್ರೆ ಅವರೇ ಯಾರು ಕರೆ ಮಾಡ್ತಾರೆ ಅವರೇ ದಷ್ಟಪುಷ್ಟವಾಗಿರ್ತಾರೆ. ಆದ್ರೆ ರಕ್ತ ಕೊಡ್ಲಿಕ್ಕೆ ಅವರು ಭಯ ಪಡ್ತಾರೆ. ಯಾರಾದ್ರೂ ರಕ್ತದಾನಿಗಳನ್ನ ಹುಡುಕ್ತಾ ಇದ್ದಾರೆ. ನಾನು ಕೂಡ 54 ಸಲ ರಕ್ತ ಕೊಟ್ಟಿದ್ದೀನಿ. ಇಷ್ಟವರೆಗೆ ಯಾವುದೇ ಅಪಾಯ ಆಗಲಿಲ್ಲ. ಆದ್ರೆ ನಮ್ಮ ಯುವಕರು ಎಲ್ಲರೊಬ್ಬರಿಗೆ ಗಾಡಿ ಓಡಿಸಿ ಎಲ್ಲೆಲ್ಲೂ ರಸ್ತೆ ಬದಿಯಲ್ಲಿ ಆಕ್ಸಿಡೆಂಟ್ ಆಗಿ ರಕ್ತ ಚೆಲ್ತಾರೆ. ಯಾವುದೋ ರಕ್ಷಣೆ ಮಾಡ್ತಾನೆ, ಅದು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ರಸ್ತೆ ಬದಿಯಲ್ಲಿ ಹೊಡೆದಾಡಿಕೊಂಡು
ಪ್ರಾಣವನ್ನು ಬಿಟ್ಟು ರಕ್ತವನ್ನ ಚೆಲ್ತಾರೆ. ಅದರ ಬದಲಾಗಿ ಒಂದು ಬೆಡ್ಡಲ್ಲಿ ಕೂತು ಒಂದು ಜೀವವನ್ನು ಉಳಿಸುವಂತ ಪುಣ್ಯದ ಕೆಲಸವನ್ನ ಮಾಡಬೇಕಾದದ್ದು ಅದು ಯುವಕರ ಕರ್ತವ್ಯವಾಗಿದೆ ಮತ್ತು ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ಮತ್ತು ರಕ್ತದಾನದ ಬಗ್ಗೆ ಯಾವುದೇ ರೀತಿಯ ಭಯ ಬೇಡ, ಎಲ್ಲರೂ ಕೂಡ ರಕ್ತದಾನಕ್ಕೆ ಮುಂದುವರಿಯುವುದು ಅಂತ ಹೇಳ್ತಾ ಇದ್ದೇವೆ. ಅದರಲ್ಲೂ ನಮಗೆ ಬಹಳಷ್ಟು ಕರೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ರಂಜಾನ್ ಟೈಮಲ್ಲಿ ಬಹಳಷ್ಟು ಕರೆಗಳು ಬರ್ತದೆ, ಸರ್ ರಕ್ತ ಇಲ್ಲ ಅಂತೇಳಿ. ಅಂದ್ರೆ ರಕ್ತಕ್ಕೆ ಯಾವ ಧರ್ಮ ಇಲ್ಲದಿದ್ರೂ ಕೂಡ ರಕ್ತದಾನದ ಮಹತ್ವ ನಮ್ಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ. ಸೊ ಆ ನಿಟ್ಟಿನಲ್ಲಿ ಇನ್ನೊಂದು ನಾವು ಇಲ್ಲಿ ಸ್ವಚ್ಛತೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಆರೋಗ್ಯ ಮತ್ತು ಸ್ವಚ್ಛತೆಗೆ ಬಹಳಷ್ಟು ಹತ್ತಿರವಾದಂತಹ ಸಂಬಂಧ ಇರುತ್ತೆ. ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಆರೋಗ್ಯ ಇರುತ್ತೆ. ಆ ನಿಟ್ಟಿನಲ್ಲಿ ನನ್ನ ಮನವಿ ಕೂಡ ಮಾಡ್ತಾ ಇದ್ದೇನೆ, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ನಮ್ಮ ಮನೆಯನ್ನ ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ತೇವೆ ಅದೇ ರೀತಿ ಪರಿಸರದ ಸ್ವಚ್ಛತೆಯನ್ನು ಕೂಡ ನಾವು ಕಾಪಾಡಬೇಕಾಗಿದೆ. ಆವಾಗ ಇಂತಹ ಕ್ಯಾಂಪ್ಗಳನ್ನು ಕೂಡ ಮಾಡೋ ಅವಶ್ಯಕತೆ ಬರಬೇಕು. ನಾವು ಆರೋಗ್ಯಕರಕ್ಕಾಗ್ತೇವೆ. ಅದರಿಂದ ಸ್ವಚ್ಛತೆಗಾಗಿ ನಮ್ಮ ಪರಿಸರದಲ್ಲಿ ಎಲ್ಲೆಲ್ಲಿ ಕಸ ಬಿಸಾಡೋದನ್ನು ಕೂಡ ದಯವಿಟ್ಟು ಕಡಿಮೆ ಮಾಡಿ ಅಂತ ಹೇಳ್ಕೊಳ್ಳುತ್ತಾ ಈ ಒಂದು ಅವಕಾಶಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು ನಾಗರಾಜ್ ಅವರಿಗೆ. ಬಹಳ ಅದ್ಭುತವಾದ ಸೇವಾ ಕಾರ್ಯದಲ್ಲಿ ತಾಣದಲ್ಲಿ ತೊಡಗಿಸಿದಿರಿ. ಬಹಳ ಒಳ್ಳೆ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ನಾಗರಾಜ್ ಅವರು. ಮತ್ತು ಇಡೀ ತಂಡಕ್ಕೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ನಮ್ಮೆಲ್ಲರ ಆತ್ಮೀಯರು, ಒಬ್ಬ ಕ್ರಿಯಾಶೀಲ ಉಪಾಧ್ಯಕ್ಷರು ಸಭಾಧ್ಯಕ್ಷ ನೆಲೆಯಲ್ಲಿ ಅಧ್ಯಕ್ಷರ ಮಾತಾಡಬೇಕಿತ್ತು. ಅದರ ನೆಲೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಅಬ್ದುಲ್ ಮಜೀದ್ ಅವರು MP ಅಬ್ದುಲ್ ಮಜೀದ್ ಅವರು ಮಾತಾಡ್ತಾರೆ. ಹರೇಕಲ ಗ್ರಾಮ ಪಂಚಾಯತ್ ಅದರ ಅಧೀನದಲ್ಲಿರುವ ಹರೇಕಲ ಆರೋಗ್ಯ ಕೇಂದ್ರ ಗೆದ್ದೇರಿ ಅವರ ಸೈಲ ನೆನಪಿಗಾಗಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ರಕ್ತದಾನ ಶಿಬಿರ ಮಾತ್ರವಲ್ಲ, ಹಲವಾರು ರೋಗಗಳನ್ನು ತಪಾಸಣೆ ಕೂಡ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ರಕ್ತದಾನ ಮಾಡುವುದರಿಂದ ನಮಗೆ ತುಂಬಾ ಪ್ರಯೋಜನ ಉಂಟು. ಹಲವಾರು ಜನ ಹೇಳ್ತಾರೆ, ವರ್ಷಕ್ಕೆ 2-3 ಸಲ ರಕ್ತ ಕೊಟ್ಟರೆ ನಾವು ಸಹ ಕೆಲವು ರೋಗದಿಂದ ದೂರವಾಗ್ತೇವೆ ಅಂತ. ಖಂಡಿತ ನಾವು ಸಹ ತುಂಬಾ ಸಲ ರಕ್ತ ಕೊಟ್ಟಿದ್ದೇವೆ. ನಾವು ಕಳೆದ ಸಲ ನಮ್ಮ ಬದ್ರಿಯಾಜಮಾನ ಶಿಬಿರಲ್ಲಿ ಇದೇ ಒಂದು ರಕ್ತದಾನ ಶಿಬಿರ ಮಾಡುವಾಗ ಹೇಳಪ್ಪಯ್ಯ ಆಸ್ಪತ್ರೆ 280 ಬಾಟ್ಲಿ ರಕ್ತವನ್ನು ಸಂಗ್ರಹಿಸಿಕೊಟ್ಟಿದ್ದೇವೆ. ನವಾಜ್ ನಡಿವಾನ್ ಅವರು ಹಲವಾರು ವಿಷಯವನ್ನು ಪ್ರಸ್ತಾಪನೆ ಮಾಡಿದರು. ನಿಜವಾಗಿ ನಾವು ರಕ್ತದಾನ ಮಾಡಲೇಬೇಕು. ಒಂದು ರಕ್ತದಾನ ಮಾಡಿದರೆ ಒಂದು 6 ತಿಂಗಳಿಗೊಮ್ಮೆ ನಾವು ಹೊಸ ಒಂದು ರಕ್ತ ನಮ್ಮ ದೇಹದಲ್ಲಿ ಸೃಷ್ಟಿಯಾಗಿ ಆಗುವಾಗೆ ಆಗ್ತದೆ. ನಾವು ರಕ್ತದಾನ ಮಾಡುವಾಗ ಮತ್ತೊಬ್ಬರಿಗೆ ರಕ್ತದಾನ ಕೊಡುವಾಗ ಅದು ಸುಲಭದಲ್ಲಿ ಕೊಡುವುದಿಲ್ಲ. ಅದರಲ್ಲಿ 2-3 ಪರೀಕ್ಷೆಗಳನ್ನು ಮಾಡಿಕೊಂಡು ಯಾವ ರೀತಿಯ ಗ್ರೂಪಿನ ರಕ್ತ ಇರ್ತದೆ ಅದನ್ನು ಪರೀಕ್ಷೆ ಮಾಡಿ ಜನರಿಗೆ ರಕ್ತ ಕೊಡಬೇಕಾಗ್ತದೆ. ನಿಜವಾಗಿ ಈ ನೌಫಾಲ್ ಗೆದ್ದೇರಿಯವರು ಒಂದು ಆಕಸ್ಮಿಕ ಮರಣದಲ್ಲಿ ಅವರು ನಿಧನರಾದರು. ನಾವು ಅದು ತುಂಬಾ ಒಂದು ದುಃಖದ ಸಂಗತಿ. ಅವರ ಒಂದು ಸಂಗತಿಯಾಗಿ ನಾವು ಹರೇಕಲ ಗ್ರಾಮದಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಿದ್ದೇವೆ. ಎಲ್ಲರೂ ನಾವು ಆದಷ್ಟು ನಮ್ಮ ಫ್ರೆಂಡ್ಸ್ಗಳಿದ್ದು ಅವರಿಗೆ ಫೋನ್ ಮಾಡಿಕೊಂಡು ಅವರನ್ನು ಇಲ್ಲಿ ಕರೆಸು, ಆದಷ್ಟು ಒಂದು ರಕ್ತ ಕೊಡುವಾಗೆ ಎಲ್ಲರನ್ನು ಸೇರಿಸಿಕೊಂಡು ರಕ್ತ ಕೊಡುವಾಗೆ ಮಾಡುವಂತ ಹೇಳಿಕೊಂಡು ಇಲ್ಲಿ ಸೇರಿದಂತ ಎಲ್ಲ ನನ್ನ ಆತ್ಮ ಮಿತ್ರರನ್ನು ಸ್ವಾಗತಿಸುತ್ತಾ ಮಾತಿಗೆ ವಿರಾಮ ಹಾಕಿಕೊಂಡು ನನ್ನ ಚಿಕ್ಕ ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮ ಯಾರಾದರೂ ಒಂದು ರೆಡ್ ಕಾರ್ನ ಮಾಲೀಕರು ಯಾರಿದ್ದಾರೆ ಅದನ್ನು ತೆಗಿಬೇಕು. ಮಂಗಳೂರು ಈ ತಂಡವು ನಮ್ಮೊಂದಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿ ಈ ತಂಡದ ಎಲ್ಲ ಸದಸ್ಯರು ವೇದಿಕೆ ಬರಬೇಕು. ನಮ್ಮ ಮುಖ್ಯ ನಾಗರಾಜರವರು, ರೇಖಾರವರು ಎಲ್ಲರೂ ಬಂದುಕೊಂಡು ನಮ್ಮ ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇದೇ ರೀತಿಯ ತಮ್ಮ ಸಹಾಯ ಸಹಕಾರ ನಮಗೆ ಬೇಕಂತ ಕೇಳಿಕೊಳ್ತಾ ಎಲ್ಲರನ್ನು ಸ್ವಲ್ಪ ಮಂದಿ ಇಲ್ಲಿ ಸ್ವಲ್ಪ ಆಚೆ ಹೋಗಿ ಆಚೆ
ಧನ್ಯವಾದಗಳು. ಅದೇ ರೀತಿ ನಮ್ಮ ಕಮ್ಯುನಿಟಿ ಮೆಡಿಸಿನ್ ಅದರ ಶ್ವೇತಾ, ಅದೇ ರೀತಿ ಚೈತ್ರ, ರಂಜಿತಾ ಅವರ ವೇದಿಕೆ ಬರಬೇಕು. ಅದರೊಟ್ಟಿಗೆ ಅದೇ ರೀತಿ ಡೋನರ್ಸ್ ವತಿಯಿಂದ ನಮ್ಮ ದೊಡ್ಡೇರಿ ಫ್ರೆಂಡ್ ಸರ್ಕಲ್ ಅವರಿಗೆ, ನಮ್ಮ ಕೊಜಪ್ಪಾಡಿ ಫ್ರೆಂಡ್ ಸರ್ಕಲ್ ಅವರಿಗೆ ಕೂಡ ಬ್ಲಡ್ ಡೋನರ್ಸ್ ವತಿಯಿಂದ ಇದಿದೆ. ಇದರ ಸದಸ್ಯರಾದಂತಹ ನಾಜಿಮ್ರವರು ಇದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಈಗಾಗಲೇ ಹೆಚ್ಚಿನ ಸಮಯ ಆಗಿರುವುದರಿಂದ ಏಕಕಾಲದಲ್ಲಿ ಒಂದು ಮರ್ಹೂಮ್ ನೌಫಾಲ್ ಇವರ ಸ್ಮರಣಾರ್ಥ ಹಮ್ಮಿಕೊಂಡಂತಹ ಬೃಹತ್ ರಕ್ತದಾನ ಶಿಬಿರದ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಲ್ಲಿ ನಡೆದಿರುವಂತಹ ಎಲ್ಲರಿಗೂ ಈ ಒಂದು ರಕ್ತದಾನದ ಜೊತೆಗೆ ಈ ದಿನ ಉಚಿತ ನೇತ್ರದಾನ, ಉಚಿತ ಕನ್ನಡಕ ವಿತರಣೆ ಮತ್ತು ಉಚಿತ ECG ಮತ್ತು ಸ್ತ್ರೀರೋಗ ಹಾಗೂ ಮಕ್ಕಳ ಒಂದು ತಜ್ಞರು ಕೂಡ ಈ ದಿನ ಲಭ್ಯರಿದ್ದು ಈ ಒಂದು ವಿಶೇಷವಾದ ಒಂದು ಸುಸಂದರ್ಭವನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಮತ್ತು ಗೊತ್ತಿಲ್ಲದಂತ ಎಲ್ಲರಿಗೂ ಕೂಡ ತಾವು ಒಂದು ಸಂದೇಶವನ್ನು ನೀಡಬೇಕಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರಾದ ಅನ್ಸರ್ ಸರ್ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಮ್ಮ ಪ್ರೋತ್ಸಾಹ ಹೀಗೆ ಕೂಡ ಇರಲಿ ಅಂತ ಹೇಳ್ತಾ ಈ ಒಂದು ಸಭೆಯನ್ನು ಮುಂದೂಡೋಣ. ಜೈ ಹಿಂದ್.